ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನಿ ರೀ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತು ಕೆಲಸದ ಮನೆಯಾಗಿಂತನ ನಾನು ವಿಡಿಯೋನ ಶುರು ಮಾಡಿದ್ದೀನಿ ರೀ. ಯಾಕಂದ್ರೆ ಸ್ವಲ್ಪ ಮನ್ಯಾಗ ಯಾರು ಇರಲಿಲ್ರಿಪ್ಪ, ಸ್ವಲ್ಪ ಫೋನ್ ತೊಗೊಂಡು ಬಂದಿದ್ದೆ ರೀ ಕೆಲಸದ ಮನೆಗೆ. ಅದಕ್ಕೆ ಒಂಚೂರು ಮಾಡಿದ್ರಾಯ್ತು ವಿಡಿಯೋ ಅಂತ ಅಂದ್ಕೊಂಡು ನಾನು ವಿಡಿಯೋ ಮಾಡಿದೆ ರೀ. ಈಗ ನೋಡಿರಿ, ಈ ಮನೆಗೆ ಬಂದಾಗ ನಾನು 11 ಗಂಟೆ ಆಗಿತ್ತು ರೀ. ಅಂದ್ರೆ 11 ಗಂಟೆಯಿಂದನ ಮತ್ತು ನಾನು ಇನ್ನೂ 3 ಮನೆ ಇದ್ದವು ರೀ. ಅಂದ್ರೆ ಬೆಳಿಗ್ಗೆಯಿಂದನ 1-2 ಮನೆ ಮಾಡ್ಕೊಂಡು ಬಂದಿದ್ದೆ ರೀ. ಆಮೇಲೆ ಈ ಮನೆಗೆ ಬಂದಾಗ 11 ಗಂಟೆ ಆಗಿತ್ತು ರೀ. ಸೊ 11 ಗಂಟೆಯಿಂದನ ಮತ್ತೆ 3 ಮನೆ ನಾನು ಮಾಡ್ಕೊಂಡು ಹೋಗ್ಬೇಕಂದ್ರೆ ನಂಗೆ 12:30 1 ಗಂಟೆ ಆಗುತ್ತೆ ರೀ. ಅದ್ರ ಸಂಬಂಧ ಇಲ್ಲಿ ನೋಡಿರಿ ಬರೀ ಬಾಂಡೆ ಅಷ್ಟೇ ತಿಕ್ತೀನಿ. ಸೊ ಬಾಂಡೆ ಎಲ್ಲ ತಿಕ್ಕಾಕತ್ತಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ನಂಗೆ ನಿಜವಾಗ್ಲೂ ರೀ ಫ್ರೆಂಡ್ಸ, ಈ ಯೂಟ್ಯೂಬಿಂದನ ನಂಗೆ ಏನಾರ ಆಗುತ್ತಾ ಅಂತ ಅಂದ್ಕೊಂಡು ನಾನು ನಿಜವಾಗ್ಲೂ ಈ ಯೂಟ್ಯೂಬ್ಗೆ ಕೈ ಹಾಕಿದೆ. ಬಟ್ ನನಗೆ ಈ ಯೂಟ್ಯೂಬೇ ಕೈ ಹಿಡಿತಾ ಇಲ್ಲ, ಏನಿಲ್ಲ. ನಂಗೆ ಭಾಳ ಬೇಜಾರು ಅನ್ಸಾಕತ್ತೈತೆ ರೀ. ಅದ್ರ ಸಂಬಂಧ ಮತ್ತು ಮನ್ಯಾಗ ಆಮೇಲೆ ನನ್ನ ಮಗಳು ಕೂಡ ಊರಿಗೆ ಹೋಗ್ಬಿಟ್ಲೆ ರೀ. ಮತ್ತೇನು ಮಾಡಬೇಕಪ್ಪ, ನನ್ನ ಮಗಳು ಹೋದ್ಲು. ಈ ಕಡೆ ನೋಡಿದರೆ ಇದು ಯಾವುದು ನಂಗೆ ಕೈ ಹಿಡಿತಾ ಇಲ್ಲ, ಯಾರು ನನ್ನ ಜೊತೆನೂ ಇರಾಗತ್ತಿಲ್ಲ ಅಂತಂದು ನಾನು ಒಂಥರ ಬೇಜಾರು ಮಾಡ್ಕೊಂಡು ಸುಮ್ಮನಿದ್ದಾಗ ನಂಗೆ ಒಂದು ಕೆಲಸದ ಮನೆ ಹತ್ಕೊಂತ್ರಿ. ಒಂದು ಕೆಲಸದ ಮನೆ ಹಿಂದಿಂದ ನನಗೆ ಕರೆಕ್ಟಾಗಿ ನಂಗೆ ಒಂದು 5 ಮನೆ ಸಿಕ್ಕು ರೀ. ಸೊ 5 ಮನೆ ನಾನು ಮಾಡ್ಕೊಂಡು ಬಂದು ನನ್ನ ಮನ್ಯಾಗಿನ ಕೆಲಸ ಎಷ್ಟು ಆಗ್ತೈತೆ ಅಂದ್ರೆ ನಿಜವಾಗ್ಲೂ ಅದನ್ನ ನನಗೆ ಬಾಯ್ಲಿನೂ ಹೇಳೋಕ್ಕಂಗಿಲ್ಲ ರೀ. ಅಷ್ಟು ನಾನು ಇದನ್ನು ಕಷ್ಟಪಡಾಕತ್ತೀನಿ ರೀ. ಈ ಕೆಲಸದ ಮನೆ ಮಾಡ್ಬೇಕಂದ್ರೆ ನಂಗೆ ಬೆಳಿಗ್ಗೆ ಏಳಕ್ಕೂ ಆಗಂಗಿಲ್ಲ ರೀ. ಅಷ್ಟು ನಂಗೆ ಮೈಯೆಲ್ಲ ಫುಲ್ ಪೇನ್ ಬಂದು ಒಂಥರ ನಂಗೆ ಜಗ್ಗಿ ಸುಸ್ತಾದಂಗೆ, ಒಂಥರ ಭಾಳ ಅಂದ್ರೆ ಭಾಳ ನಂಗೆ ಸುಸ್ತಾದಂಗೆ ಆಗ್ಬಿಡಾಕತ್ತೈತೆ ರೀ. ಕೈಕಾಲೆಲ್ಲ ಒಂಥರ ಹರಿದಂಗೆ, ಯಾಕಪ್ಪ ನಾನು ಕೆಲಸದ ಮನೆ ಹಿಡ್ಕೊಂಡೆ ಅನ್ನಂಗೆ ಆಗ್ಬಿಟ್ಟೈತೆ. ಕೆಲಸ ಇಲ್ದಾಗ ಕೆಲಸ ಅಂತ ನಾನು ಅನ್ಕೊತಿದ್ದೆ. ಬಟ್ ನಂಗೆ ಈ ಕೆಲಸ ಇದ್ರೂ ನನಗೆ ಎಷ್ಟು ಟಯರ್ಡ್ ಆಗತ್ತೈತಂದ್ರೆ ನಿಜವಾಗ್ಲೂ ಫ್ರೆಂಡ್ಸ್, ಅದು ನಾನು ಹೇಳಕ್ಕೂ ಆಗಂಗಿಲ್ಲ ರೀ. ಅಷ್ಟು ಇದಾಗತ್ತೈತೆ ನಂಗೆ. ಏನು ಮಾಡ್ಬೇಕು ರೀ? ಈ ಹೊಟ್ಟೆ ಐತಲ್ರಿ, ಬಡ್ರ ಜೀವನನ ಇಷ್ಟು ದುಡ್ಕೊಂಡು ತಿನ್ನೋದು. ಅದ್ರ ಸಂಬಂಧ ಮತ್ತೆ ಹೋಗಲೇಬೇಕು ರೀ. ನಾವು ಎಷ್ಟು ಮನ್ಯಾಗಿದ್ರು ದುಡ್ಕೊಂಡು ತಿನ್ನೋದಂತೂ ನಮ್ಗೆ ತಪ್ಪಂಗಿಲ್ಲ ರೀ. ಮಕ್ಕಳ ಸಲುವಾಗಾದರೂ ನಾವು ದುಡಿಲೇಬೇಕು. ಸೊ ಒಬ್ಬೊಬ್ಬರು ಅಂತಿರ್ತಾರೆ ನಂಗೆ, ಏನೇನೋ ಅಂತಿರ್ತಾರೆ ರೀ. ಸೊ ಸ್ವಲ್ಪ ಮಂದಿಗೆ ನಾನು ಇಷ್ಟನೇ ಆಗಂಗಿಲ್ಲ ರೀ. ಸೊ ಇಷ್ಟ ಆಗಲಿ, ಅವ್ರ ಇಷ್ಟ ಕಷ್ಟ ತೊಗೊಂಡು ನನಗೆ ಏನು ಇದು ಇಲ್ಲ ರೀ. ಯಾಕಂದ್ರೆ ನಮ್ಮ ಜೀವನ ನಮ್ದು ರೀ, ಅವ್ರ ಜೀವನ ಅವ್ರದ್ದು. ಅದ್ರ ಸಂಬಂಧ ನಮ್ಮ ಜೀವನದ ಸಂಬಂಧ ನಾವು ಏನಾರ ಒಂದು ಕೆಲಸ ಮಾಡ್ಕೊಂಡು ನಮ್ಮ ಜೀವನ ಸಾಗಿಸ್ಬೇಕು ರೀ. ಯಾಕಂದ್ರೆ ನಾವು ಮನ್ಯಾಗ ಕೂತ್ಕೊಂಡು ಇನ್ನೊಬ್ರು ಹೇಳ್ತಾರೆ ನಮ್ಗೆ ಅಂತ ಅಂದ್ಕೊಂಡು ನಾವು ಹಾಗೆ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಅವರು ಏನು ನಮಗೂ ತಂದು ಕೊಡಂಗಿಲ್ಲ ರೀ. ನಾವು ಕುಂತಲ್ಲೇ ನಮಗೂ ಬರೋಂಗಿಲ್ಲ ರೀ. ಅದ್ರ ಸಂಬಂಧ ನಾನು ಯಾವುದು ತಲೆಯಾಗ ಇಟ್ಕೊಳ್ಳಾರ್ದಂಗೆ ಕೆಲ್ಸಕ್ಕೆ ಹೋಗ್ತೀನಿ ರೀ. ಈಗ ಸ್ವಲ್ಪ ಮಂದಿ ಅಂತಿರ್ಬೇಕು ರೀ, ಮುಸ್ಲಿಮ್ ಇದ್ರಾಗ ಏನು ಕೆಲ್ಸಕ್ಕೆ ಹೀಗೆಲ್ಲ ಹೋಗ್ತಾಳೆ ಹಂಗೆ ಹಿಂಗೆ ಅಂತಂದು. ಬಟ್ ಅವ್ರ ಮನ್ಯಾಗ ಇದ್ದಂಗೆ ನಮ್ಮ ಮನ್ಯಾಗ ಇರಂಗಿಲ್ಲ ರೀ. ಅಂದ್ರೆ ನಮ್ಮ ಜೀವನನ ಬೇರೆ ಆಕ್ಕೈತೆ ರೀ, ಇನ್ನೊಬ್ರ ಜೀವನನ ಬೇರೆ ಆಕ್ಕೈತಿ. 5 ಬೆರಳು ಒಂದೇ ಥರ ಇಲ್ಲ ರೀ. ಅದೇ ಥರ ಈ ಜೀವನನೂ ಕೂಡ ಹಾಗೆ ರೀ. ಒಂಥರ ನೀರಿನ ಮೇಲಿನ ಗುಳ್ಳಿ ಇದ್ದಂಗೆ ರೀ ಜೀವನ ಅನ್ನೋದು. ಸೊ ನಮ್ಮ ಕಾಲಕ್ಕೆ ತಕ್ಕಂಗೆ ಹೆಂಗೆ ಬರ್ತೈತಿ ಹಂಗೆ ನಾವು ಹೋಗ್ತಾ ಇರೋದ್ರೆ. ಸೊ ನೋಡಿರಿ ಫ್ರೆಂಡ್ಸ, ಯಾರು ನಮ್ಮ ಕೆಲಸ ನೋಡಿ ಏನು ಅನ್ಕೋಬೇಡ್ರಿ. ಯಾಕಂದ್ರೆ ನಮ್ಮ ಜೀವನ ಹೆಂಗೆ ನಡೀತಾ ಇರ್ತೈತೆ ಹಂಗೆ ನಾನು ಕೆಲಸ ಮಾಡ್ಕೊತ ಹೋಗ್ತೀನಿ ರೀ. ಇಡೀ ಬ್ಯಾರಿಕಲ್ಲ ನಮ್ಮದು ಬರೀ ಕೆಲಸದ್ರಾಗ ಬಂದೈತಂದ್ರೆ ಈಗ ನಾನು 7 ತಿಂಗಳಾಗಿತ್ತು ರೀ ಮನ್ಯಾಗ ಇದ್ಕೊಂಡು. ಸೊ ನಂಗೆ ಕೆಲಸದ ಮನೆ ಎಲ್ಲ ನಂಗೆ ಹೋಗಿಂದಾಗಂತೂ ಲಾಸ್ಟ್ ಟೈಮ್ ಅಂತೂ ನೋಡಿದ್ರಲ್ಲ ರೀ, ಬರೀ 100 ರೂಪಾಯಿ ಜಾಸ್ತಿ ಕೆಲಸ ಬೀಳಿಸಿದ್ರಿ. ಸೊ ಆ ಥರ ಇರೋ ಸಂಬಂಧ ನಾನು ಕೆಲಸನ ಬೇಸರ ಮಾಡ್ಕೊಂಡು ಬಿಟ್ಬಿಟ್ಟಿದ್ದೆ. ಅದೇ ಥರ ನಂಗೆ ಈಗ ಚಲೋ ಮನೆನ ಸಿಕ್ಕಿದಾವೆ ರೀ. ಅದಕ್ಕಿಂತ ನಂಗೆ ನಿಜವಾಗ್ಲೂ ಚಲೋ ಮನೆನ ಸಿಕ್ಕಿದಾವ್ರಿ. ನಾನು ಇವತ್ತಿನವರೆಗೂ ನೆನೆಸ್ತೀನಿ ರೀ ಆ ಕೆಲಸದ ಮನೆ. ನಂಗೆ ನಿಜವಾಗ್ಲೂ ಎಷ್ಟು ನಾನು ಹೇಳಿದ್ರು ಕಮ್ಮಿನೇ ರೀ. ಯಾಕಂದ್ರೆ ಈಗಿನ ಕಾಲದಾಗ ನೋಡ್ತಿರಲ್ರಿ, 1 ರೂಪಾಯಿಗೂ ಬೆಲೆ ಕಟ್ಟೋರು ಇರ್ತಾರೆ ರೀ. ಅಂಥದ್ರಾಗ ನಮ್ಮ ಕೆಲಸ ತಕ್ಕಂಗೆ ನಾವು ಅವ್ರು ಕೇಳಿದ್ರೆ ಅವ್ರು ಸಿಟ್ಟು ಬರ್ತೈತೆ ರೀ. ಇರಲಿ ರೀ ಫ್ರೆಂಡ್ಸ, ನಂಗೆ ಅದಕ್ಕಿಂತ ಚಲೋ ಮನೆಯೇ ಸಿಕ್ಕೈತೆ ರೀ. ನನಗೇನು ಇವಾಗ ಏನು ಪ್ರಾಬ್ಲಮ್ ಇಲ್ಲ ರೀ. ಸೊ ಈಗ ಚಲೋ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಮನ್ಯಾಗ ಬರ್ತೀನಿ. ಅಲ್ಲಿಂದ ಮಧ್ಯಾಹ್ನ ಆಗುತ್ತೆ ರೀ ಬರೋದು. ಅಲ್ಲಿಂದ ಕೆಲಸದ ಮನೆಯಿಂದ ಬಂದು ಮನ್ಯಾಗಿಂದ ಮಾಡ್ಕೊಳೋ ಮಟ ಅಂದ್ರೆ 3-4 ಗಂಟೆ ಆಗ್ಬಿಡ್ತೈತೆ ರೀ. ಇಲ್ಲಿಗೆ ನಂಗೆ ಟೈಮ್ ಅಂದ್ರೆ ಒಟ್ಟು ಉಳಿಯಾಗತ್ತಿಲ್ಲ ರೀ. ಅದ್ರ ಸಂಬಂಧ ನಾನು ಸರಿಯಾಗಿ ವಿಡಿಯೋ ಕೂಡ ಹಾಕಿಲ್ಲ ರೀ. ಇತ್ತೀಚೆಗಂತೂ ನಂಗೆ ಅದು ಎಷ್ಟು ಕೆಲಸ ಅಂದ್ರೆ ಅದು ಕೈನೂ ಸೌಡಿ ಇರಂಗಿಲ್ಲ ರೀ. ನಂಗೆ ನಿಜವಾಗ್ಲೂ ಅಷ್ಟು ಕೆಲಸ ಇರ್ತೈತೆ ರೀ.
ಸೊ ಅಲ್ಲಿಂದ ನೋಡ್ರಿ ಫ್ರೆಂಡ್ಸ ಕೆಲಸ ಮುಗಿಸ್ಕೊಂಡು ಇನ್ನೊಂದು 2 ಮನೆ ಇದ್ವು ರೀ, ಅದನ್ನು ಕೂಡ ಮಾಡ್ಕೊಂಡು ಬಂದೆ. ಸೊ ಮನ್ಯಾಗ ಬಂದು ಒಂದು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಕತ್ತಿದ್ದಾರೆ. ಸೊ ಅಡುಗೆ ಏನಪ್ಪ ಅಂದ್ರೆ ಎಗ್ ರೈಸ್ ಮಾಡಕತ್ತಿದ್ದಾರೆ. ಅಂದ್ರೆ ಅನ್ನ ಇತ್ತು, ಅನ್ನ ಆದ್ಲಿಂತ್ರ ಒಂದು ಸ್ವಲ್ಪ ಎಗ್ ರೈಸ್ ಮಾಡಿದ್ರೆ ಆತ ಅಂತಂದು 1-3 ತತ್ತಿ ಹಾಕಿ ಎಗ್ ರೈಸ್ ಮಾಡಾಕತ್ತೀನಿ ರೀ. ಇದಕ್ಕೆ ನೋಡ್ರಿ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ 2 ಕಟ್ ಮಾಡಿದ್ದೀನಿ ರೀ. ಭಾಳ ಸಿಂಪಲ್ ಐತ್ರಿ ಇದು. ಸೊ ನಾನು ಮಾಡಿದ್ದು ಇವತ್ತು ಭಾಳ ಅಂದ್ರೆ ಭಾಳ ಸಿಂಪಲ್ಲೇನ ಐತ್ರಿ. ಅದನ್ನ ರೆಸಿಪಿ ಅಂತೂ ಏನು ತೋರಿಸೇ ಇಲ್ಲರಿ ನಾನು, ಯಾಕಂದ್ರೆ ಅದನ್ನು ತೋರಿಸ್ಬೇಕಿತ್ತು ಅರ್ಜೆಂಟ್ನಾಗ. ಅಂದ್ರೆ ಕೆಲಸದಿಂದ ಲೇಟಾಗಿ ಬಂದುಬಿಟ್ರೆ ಅದ್ರ ಸಂಬಂಧ ನಂಗೆ ತೋರ್ಸೋಕ್ಕಾಗಲಿಲ್ಲ ರೀ ಫ್ರೆಂಡ್ಸ. ಸೊ ನೋಡಿರಿ 3 ತತ್ತಿ ಹಾಕಿ ಚಲೋ ತಂಗೆ ಫುಲ್ ತಿರ್ಗಿಸಾಕತ್ತೇನೆ ರೀ. ಇದಕ್ಕೆ ನೋಡಿರಿ ಆಮೇಲೆ ಚಲೋ ತಂಗಿ ಇದು ಕಲಸಿದ್ದಾದ್ಮೇಲೆ ಸ್ವಲ್ಪ ಇದು ಎಣ್ಣೆ ಬಿಟ್ಕೊಳ್ಳೋ ಮಟ್ಟ ನಾವು ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಸ್ವಲ್ಪ ಮುಚ್ಚಿಡ್ಬೇಕು ರೀ, ಪ್ಲೇಟ್ ಮುಚ್ಚಿ. ಈ ಕಡೆ ನೋಡಿರಿ ಅನ್ನ ಅಂತೂ ಇತ್ತು ರೀ. ಸೊ ಎಲ್ಲ ಒಡೆದು ಇಟ್ಕೊಂಡೀನಿ ರೀ. ಈಗ ನೋಡಿರಿ ಅನ್ನ ಹಾಕಿ ಫುಲ್ ಎಲ್ಲ ಕಲಿಸ್ತೀನಿ ರೀ. ಇದು ಕಾಶಿ ಈಗ ಸ್ವಲ್ಪ ಬಿಸಿ ಮಾಡ್ಬೇಕಲ್ರಿ. ಸೊ ಕಲಸಿದಾಗ ಹೆಂಗಾಗುತ್ತೆ ನಮ್ಮ ಎಗ್ ರೈಸ್ ನೋಡಿರಿ ಫ್ರೆಂಡ್ಸ, ಸಿಕ್ಕಾಪಟ್ಟೆ ಮಸ್ತ್ ಆಗೈತೆ ರೀ. ನಾವು ಸಿಂಪಲ್ಲಾಗಿ ಮಾಡಿದ್ರು ನಾವು ಯಾವಾಗಲೂ ನೋಡಿರಿ ಅದು ಅರ್ಜೆಂಟ್ದಾಗ ಏನಾರ ಒಂದು ರೆಸಿಪಿ ಮಾಡಿರ್ತೀವಲ್ರಿ, ಭಾಳ ರುಚಿ ಆಗ್ತೈತೆ ರೀ ಅದು. ಯಾವಾಗಲೂ ಹಾಗೆ ರೀ, ನಾವು ಏನಾರು ಇಂಟ್ರೆಸ್ಟ್ ಕೊಟ್ಟು ಮಾಡೋಕೆ ಹೋದ್ರೆ ಹೊಟ್ಟೆ ಸರಿ ಆಗಂಗಿಲ್ಲ ರೀ, ಅವು ಅಡುಗೆನ ಸರಿ ಆಗಂಗಿಲ್ಲ ರೀ, ನಿಜ ಹೇಳ್ಬೇಕಂದ್ರೆ. ಸೊ ನೋಡಿರಿ ಇದಂತೂ ಮಸ್ತ್ ಆಗೈತೆ ರೀ. ಈಗ ಇದನ್ನು ಫುಲ್ ಕಲಿಸಿ ಈಗ ಬಿಸಿ ಮಾಡೋಕಂತಂದು ಇಡ್ತೀನಿ ರೀ. ಸೊ ಬಿಸಿ ಆದಮೇಲೆ ಈಗ ಊಟಕ್ಕೊಂದು ಕೊಡ್ಬೇಕ್ರಿ. ನಮ್ಮ ಮನೆಯವ್ರಿಗೂ ಒಂಚೂರು ಆರಾಮಿಲ್ಲ, ಅವರು ಮಕ್ಕೊಂಡು ಬಿಟ್ಟಿದ್ದಾರೆ ರೀ. ಅದ್ರ ಸಂಬಂಧ ಮತ್ತೀಗ ಸಾರು ಮಾಡ್ಕೊತ ಕೂತ್ಕೊಂಡ್ರೆ ಲೇಟ್ ಆಗಿಬಿಡ್ತತೆ ಅಂತಂದು ಎಗ್ ರೈಸ್ ಮಾಡಿದೆ ರೀ ನಾನು ಇವತ್ತು. ಅದು ನೋಡಿರಿ ಎಷ್ಟು ದಿನದ ಮ್ಯಾಗ ನಾನು ಎಗ್ ರೈಸ್ ಮಾಡಿದ್ದೀನಿ. ಸೊ ಈ ಕಡೆ ಸ್ವಲ್ಪ ಉಳ್ಳಾಗಡ್ಡಿ ಆಮೇಲೆ ಲಿಂಬೆ ಹಣ್ಣನ್ನು ತೊಗೊಂಡು ಇಟ್ಕೊಂಡಿದ್ದಾರೆ, ಯಾಕಂದ್ರೆ ಅದನ್ನ ಕಟ್ ಮಾಡಿ ಆಮೇಲೆ ಊಟ ಮಾಡೋವಾಗ ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡು ತಿಂದ್ರಾಯ್ತು ಅಂತಂದು ಅಂದ್ಕೊಂಡು. ಈಗ ನೋಡಿರಿ ಫ್ರೆಂಡ್ಸ, ಈಗ ಸರ್ವ್ ಮಾಡಾಕತ್ತೀನಿ ರೀ. ಸೊ ರೆಡಿ ಆಯ್ತು. ನುಚ್ಚಕ್ಕಿದ್ರೆ ಅದು ನುಚ್ಚಕ್ಕಿ ಅಂದರು ಮೊನ್ನೆ ಅಕ್ಕಿ ತಂದಿದ್ನಲ್ರಿ, ಅದು ಅಕ್ಕಿ ನೋಡ್ರಿ ಭಾಳ ಚಲೋ ಅದಾವ್ರೆ ಅಕ್ಕಿ. ಸೊ ಇದ್ರ ಮೇಲೆ ಈಗ ಉಳ್ಳಾಗಡ್ಡಿ ಅರ್ಧ ಗಾತ್ರದಷ್ಟು ಲಿಂಬೆಹಣ್ಣು. ಸೊ ನೋಡಿರಿ ಫೈನಲ್ ಆಗಿ ಎಷ್ಟು ಮಸ್ತ್ ಕಾಣಾಕತ್ತೈತೆ ರೀ ನಮ್ಮದು ಎಗ್ ರೈಸ್. ಸೊ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ, ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಈಗ ಅಡುಗೆ ಎಲ್ಲ ಒಗೆದು ಹಾಕ್ತಾರೆ. ಸೊ ನೋಡಿರಿ ಮಳೆ ಎಷ್ಟು ಬರಾಕ್ತೈತಿ. ಸೊ ಅಡುಗೆ ಈಗ ಒಗೆದಾಕಿಂದ್ರೆ ಬಾಂಡೆ ಎಲ್ಲ ತಿಕ್ಕೊಂಡು ಬಂದೀನಿ. ಈಗ ಒಗೆದು ಹಾಕಿದೆ ನೋಡಿರಿ. ಆಗಲೇ ಎಲ್ಲ ಕೆಲಸ ಮಾಡೋಬೇಡ ಅಂದ್ರೆ ಎಷ್ಟು 3:30 ಆಗಲೇ ಟೈಮು. ಮಳೆ ಒಂದು ಏನು 10 ರೂಪಾಯಿ ಜೊತೆ ಒಂಥರ ಬಂದರ ಬರವಲ್ದು ಹೋಗೋರು ಹೋಗೋದು ಒಂಥರ ಹಾಕಿಬಿಟ್ಟೈತ್ರಿ. ಅದು ಈ ಕ್ಲೈಮೇಟ ಸರಿ ಇಲ್ಲ, ಅದಕ್ಕೆ ಎಷ್ಟು ಜನ ಇದು ಆರಾಮಿಲ್ಲ ಮಕ್ಕೊಳಕತ್ತಾರ್ರಿ. ನಮ್ಮ ಮನ್ಯಾಗಂತೂ ಒಟ್ಟು ಆರಾಮಾಗವಲ್ರಿ. ಹಂಗೆ ಒಬ್ಬರ್ಕಿಂತ ಒಬ್ಬರು ಹಂಗೆ ಮಕ್ಕೊಳಂಗಿರ್ತಾರೆ ಮಕ್ಕೊಂಡ್ಬಿಟ್ಟಾರೆ, ಆರಾಮಿಲ್ಲ. ಮಳೆ ನೋಡ್ರಿ ತಂಪು ನೋಡ್ರಿ ಎಷ್ಟು ಹೊಡ್ಯಾಗತ್ತೈತಿ ಇದನ್ನೆಲ್ಲ. ಇಲ್ಲಿ ಮಟ್ಟ ತಂಪು ಬರ್ತೈತ್ರಿ ಇದು. ಈಗ ಅರ್ಬಿ ಯಾವಾಗ ಒಣಗ್ತಾವೆ, ಏನು 3-4 ದಿನ ಆದಮೇಲೆ ಒಣಗ್ತಾವೆ, ಏನು 8 ದಿನಕ್ಕೆ ಒಣಗ್ತಾವೆ ಗೊತ್ತಿಲ್ಲ ರೀ. ಒಗದಂತ್ರ ಹಾಕೀನಿ, ಭಾಳ ಇದ್ದೂರಪ್ಪ. ನಿನ್ನೆ ಒಗ್ದಿಲ್ಲ, ಬೇಸರ ಮಾಡ್ಕೊಂಡು ನಿನ್ನೆ ಅದ್ರ ಸಂಬಂಧ ಇವತ್ತು ಒಗೆದು ಹಾಕ್ತಾರೆ ಎಲ್ಲ ಕೆಲಸ ಮುಗಿಸ್ಕೊಂಡು. ಈಗ ನೋಡ್ರಿ ಟೈಮ್ ನೋಡಿದ್ರೆ 4:30 ಆಗೈತೆ ರೀ. ನಮ್ಮ ಮನೆಯವ್ರು ನೋಡಿದ್ರೆ ಮಕ್ಕೊಂಡು ಬಿಟ್ಟಾರ, ಸ್ವಲ್ಪ ಜ್ವರ ಬಂದುಬಿಟ್ಟೈತ್ರಿ ಅವ್ರಿಗೆ. ಅದ್ರ ಸಂಬಂಧ ಒಂದು ಸ್ವಲ್ಪ ಚಹಾ ಮಾಡಿ ಕೊಟ್ರಾಯ್ತು. ಬ್ರೆಡ್ ತಂದಿದ್ದೆ ರೀ ನಿನ್ನೆ, ಸ್ವಲ್ಪ ಬ್ರೆಡ್ ಚಹಾ ಕೊಟ್ರಾಯ್ತು ಅಂತಂದು ಚಹಾ ಮಾಡಕತ್ತೀನಿ ರೀ. ಸೊ ನೋಡಿರಿ ಫೈನಲ್ ಆಗಿ ಚಹಾನು ರೆಡಿ ಆತ್ರಿ. ಈಗ ಚಹಾ ಕೊಡ್ತೀನಿ ರೀ, ಯಾಕಂದ್ರೆ ಇದು ಮಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಬರಾಗತ್ತೈತೆ ರೀ. ಹೊರಗಡೆ ಥಂಡಿನೂ ಭಾಳ ಬಿಟ್ಟೈತ್ರಿ.
ಸ್ವಲ್ಪ ಚಾ ಬ್ರೆಡ್ ತಿಂದು ಗುಳಿಗೆ ತೊಗೊಳ್ರಕ್ಕಂತಂದು ಚಾ ಮಾಡೇನಿ ರೀ. ಸೊ ನೋಡಿರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾರ್ದಂಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.